5ನೇ ತರಗತಿ ಕಲಿಕಾ ಬಲವರ್ಧನೆ ಗಣಿತ ರೇಖಾಗಣಿತ ಜಾಮೆಟ್ರಿ ಕಲಿಕಾಫಲ 10. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಇವತ್ತಿನ ದಿವಸ ನಾವು ಜಾಮೆಟ್ರಿ ರೇಖಾಗಣಿತ ಬಗ್ಗೆ ಕೋನಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಕೆಳಗೆ ನೀಡಿರುವ ಚಿತ್ರಗಳಲ್ಲಿನ ವಸ್ತುಗಳನ್ನು ಅಥವಾ ಸನ್ನಿವೇಶಗಳನ್ನು ನಾವು ನೋಡುತ್ತೇವೆ. ಈ ಚಿತ್ರಗಳಲ್ಲಿ ಕೋನಗಳು ಉಂಟಾಗಿರುವುದನ್ನು ನಾವು ಗಮನಿಸಬಹುದು. ಇವುಗಳ ಹೆಸರು ಅಥವಾ ಸಂದರ್ಭಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳಲ್ಲಿ ಮೂಡಿರುವಂತಹ ಕೋನಗಳನ್ನು ನಾವು ಇಲ್ಲಿ ಹೇಳಬೇಕು. ನಾವು ಅದನ್ನು ಹೇಳಬೇಕು ಅಂದರೆ ನಮಗೆ ಫಸ್ಟು ಕೋನಗಳ ಬಗ್ಗೆ ತಿಳಿದಿರಬೇಕು. 90 ಡಿಗ್ರಿ ಇದ್ದರೆ ಅದು ಲಂಬಕೋನ, 90 ಡಿಗ್ರಿಗಿಂತ ಹೆಚ್ಚಿದರೆ ಅದು ವಿಶಾಲ ಕೋನ, 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದು ಲಘು ಕೋನ, 80 ಡಿಗ್ರಿ ಇದ್ದರೆ ಸರಳ ಕೋನ, 360 ಡಿಗ್ರಿ ಇದ್ದರೆ ಅದು ಪೂರ್ಣ ಕೋನ. ಇಲ್ಲಿ ಈ ಸೀಟು ವಿಶಾಲ ಕೋನವಾಗಿದೆ. ಇದು 90 ಡಿಗ್ರಿಗಿಂತ ಹೆಚ್ಚಿದೆ, ಹಾಗಾಗಿ ಇದು ವಿಶಾಲ ಕೋನ. ಇಲ್ಲಿ ಕಾಲುಗಳ ನಡುವೆ ಕೋನ ಇದೆ, ಅದು 90 ಡಿಗ್ರಿಗಿಂತ ಕಡಿಮೆ ಇದೆ, ಅದು ಲಘು ಕೋನ. ಗಾಳಿಪಟದ ಮಧ್ಯ ಇಲ್ಲಿ 90 ಡಿಗ್ರಿ ಲಂಬಕೋನವಾಗಿದೆ. ನಲ್ಲಿ ಮತ್ತು ನೀರಿನ ಹನಿಗಳ ಮಧ್ಯ ಇಲ್ಲಿ ಲಂಬಕೋನವಾಗಿದೆ. ಇಲ್ಲಿ ಟಿವಿಯ ಆಂಟೆನಾ ಇಲ್ಲಿ ಲಘು ಕೋನ, 90 ಡಿಗ್ರಿಗಿಂತ ಕಡಿಮೆ ಇದೆ, ಹಾಗಾಗಿ ಇದು ಲಘು ಕೋನ. ಇದು 360 ಡಿಗ್ರಿ, ಇದು ಪೂರ್ಣ ಕೋನವಾಗಿದೆ. ಇಲ್ಲಿ ಪುಸ್ತಕದ ಮಧ್ಯ ಇಲ್ಲಿ ವಿಶಾಲ ಕೋನ, ಇದು ಲಂಬಕೋನ. ಓಪನ್ ಆಗಿದೆ ಬಾಗಿಲು, ಹಾಗಾಗಿ ಸ್ಟ್ರೈಟಾಗಿ ಇರೋದ್ರಿಂದ ಇದು ಲಂಬಕೋನ. ಕೆಳಗಿನ ಜಾರುಬಂಡಿಗಳನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಜಾರುಬಂಡಿಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಒಂದು ಜಾರುಬಂಡಿ ತುಂಬ ಸ್ವಲ್ಪ ಸ್ಟ್ರೈಟ್ ಆಗಿದೆ, ಇನ್ನೊಂದು ಜಾರುಬಂಡಿ ಸ್ವಲ್ಪ ಓರೆಯಾಗಿದೆ. ಇವೆರಡರ ನಡುವಿನ ವ್ಯತ್ಯಾಸವನ್ನು ನಾವು ಇಲ್ಲಿ ಗಮನಿಸ್ಬಿಟ್ಟು ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು. ಆದ್ಯ ಯಾವ ಜಾರುಬಂಡಿಯಲ್ಲಿ ಬೇಗ ಜಾರುತ್ತಾಳೆ? ಬೇಗವಾಗಿ ಜಾರೋದು ಈ ಜಾರುಬಂಡಿ, ಮೊದಲನೇ ಎ ಜಾರುಬಂಡಿಯಲ್ಲಿ ಫಾಸ್ಟಾಗಿ ಜಾರ್ಬಿಡ್ತೀವಿ. ಯಾವ ಜಾರುಬಂಡಿ ಉದ್ದವಾಗಿದೆ? ಬಿ. ಯಾವ ಜಾರುಬಂಡಿಯ ಗೋಡೆ ಎತ್ತರದಲ್ಲಿದೆ? 2 ಜಾರುಬಂಡಿಗಳ ಗೋಡೆ ಸಮನಾಗಿದೆ. ಯಾವ ಜಾರುಬಂಡಿಯ ಇಳಿಜಾರು ಹೆಚ್ಚಿದೆ? ಎನ ಜಾರುಬಂಡಿಯ ಇಳಿಜಾರು ಹೆಚ್ಚಿದೆ. ಯಾವ ಚಿತ್ರದಲ್ಲಿ ಗೋಡೆ ಮತ್ತು ಜಾರುಬಂಡೆಯ ನಡುವಿನ ಅಂತರ ಕಡಿಮೆ ಇದೆ? ಕಡಿಮೆ ಇರೋದು ಎ ಜಾರುಬಂಡೆಯಲ್ಲಿ. ಕೆಳಗಿನ ಗಡಿಯಾರದಲ್ಲಿ ಚಿತ್ರಗಳನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಯಾವ ಚಿತ್ರದಲ್ಲಿ ದೊಡ್ಡ ಮತ್ತು ಚಿಕ್ಕ ಮುಳ್ಳಿನ ಅಂತರ ಅತಿ ಹೆಚ್ಚು ಇದೆ? ಯಾವ ಗಡಿಯಾರದಲ್ಲಿ ಅತಿ ಹೆಚ್ಚಿರೋದು? ಎರಡನೇ ಗಡಿಯಾರದ ಚಿತ್ರದಲ್ಲಿ ನಿಮಿಷ ಮತ್ತು ಗಂಟೆಯ ಮುಳ್ಳಿನ ನಡುವೆ ಅಂತರ ಹೆಚ್ಚಿದೆ. ಯಾವ ಚಿತ್ರದಲ್ಲಿ ದೊಡ್ಡ ಮತ್ತು ಚಿಕ್ಕ ಮುಳ್ಳಿನ ಅಂತರ ಕಡಿಮೆ ಇದೆ? 4ನೇ ಗಡಿಯಾರದಲ್ಲಿ ಅಂತರ ಕಡಿಮೆ ಇದೆ. ಕೆಳಗೆ 2 ಕಡ್ಡಿಗಳನ್ನು ಉಪಯೋಗಿಸಿ ಆಕೃತಿಗಳನ್ನು ಮಾಡಲಾಗಿದೆ, ಅವುಗಳನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಯಾವ ಚಿತ್ರದಲ್ಲಿ 2 ಕಡ್ಡಿಗಳ ನಡುವಿನ ಅಂತರ ಹೆಚ್ಚಿದೆ? ಇದು ಅಷ್ಟೇ. ಯಾವ ಕಡ್ಡಿಗಳ ನಡುವಿನ ಸಿ ಚಿತ್ರದಲ್ಲಿ ಕಡ್ಡಿಗಳ ನಡುವೆ ಅಂತರ ಹೆಚ್ಚಿದೆ. ಯಾವ ಚಿತ್ರದಲ್ಲಿ ಕಡ್ಡಿಗಳ ನಡುವೆ ಅಂತರ ಕಡಿಮೆ ಇದೆ? ಎ ಚಿತ್ರದಲ್ಲಿ ಕಡ್ಡಿಗಳ ನಡುವಿನ ಅಂತರ ಕಡಿಮೆ ಇದೆ. ಕೆಳಗಿನವುಗಳಲ್ಲಿ ಎಲ್ ಆಕಾರವಿರುವ ಕೋನಗಳಿಗೆ ರೈಟ್ ಹಾಕಿ ಗುರುತಿಸಿ. ಎಲ್ ಆಕಾರ, ಎಲ್ ಆಕಾರ ಇತ್ತು ಅಂದರೆ ಅದು ಯಾವ ಕೋನ? ಅದು ಲಂಬಕೋನ. ಇದು ಲಂಬಕೋನ, ಇದು ಲಂಬಕೋನ, ಇದು ಲಂಬಕೋನ. ಕೆಳಗಿನ ಚಿತ್ರಗಳಲ್ಲಿ ಲಂಬಕೋನಗಳನ್ನು ಗುರುತಿಸಿರಿ. ಇಲ್ಲಿ ಚಿತ್ರಗಳಿವೆ, ಅದರಲ್ಲಿ ಎಲ್ಲೆಲ್ಲಿ ಲಂಬಕೋನಗಳು ಕಾಣಿಸ್ತದೆ ಅಲ್ಲೆಲ್ಲ ಲಂಬಕೋನಗಳನ್ನು ಗುರುತಿಸಬೇಕು. ಹೀಗೆ ಚಿತ್ರಕ್ಕೆ ಹೊಂದುವ ಸೂಕ್ತ ಕೋನಕ್ಕೆ ಟಿಕ್ ಮಾಡಿ. ಇದು ಕೋನ
ಇಲ್ಲಿ ಕೋನಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅದು ಯಾವ ಕೋನಕ್ಕೆ ಸೇರುತ್ತೆ ಅನ್ನೋದನ್ನು ನಾವು ಟಿಕ್ ಮಾಡಬೇಕು. ಇದು ಲಂಬಕೋನಕ್ಕಿಂತ ಕಡಿಮೆ ಇದೆ. 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದು ಲಂಬಕೋನ. ಇದು ಲಂಬಕೋನಕ್ಕಿಂತ ಕಡಿಮೆ ಇದೆ. ಇದು ಲಂಬಕೋನ. ಇದು ಲಂಬಕೋನಕ್ಕಿಂತ ಹೆಚ್ಚಿದೆ. ಇದು ಲಂಬಕೋನಕ್ಕಿಂತ ಹೆಚ್ಚಿದೆ. ಕೆಳಗಿನ ಚಿತ್ರಗಳನ್ನು ಗಮನಿಸಿ ವಿಶಾಲ ಕೋನಗಳನ್ನು ಗುರುತಿಸಿ. ವಿಶಾಲ ಕೋನ 90 ಡಿಗ್ರಿಗಿಂತ ಹೆಚ್ಚಿದರೆ ಅದನ್ನು ವಿಶಾಲ ಕೋನ ಎನ್ನುತ್ತೇವೆ. ಇದು ಅಷ್ಟೇ ವಿಶಾಲ ಕೋನ. ವಿಶಾಲ ಕೋನ ಚೇರಿನ ಕಾಲಿನ ಮಧ್ಯೆ, ಇಲ್ಲಿ ಫ್ಯಾನ್, ಇಲ್ಲಿ ವಿಶಾಲ ಕೋನ. ಕೆಳಗಿನ ಕೋನಗಳಿಗೆ ವಿಭಿನ್ನ ಚಿತ್ರ ರಚಿಸಿ. ವಿಶಾಲ ಕೋನಕ್ಕೆ ಚಿತ್ರಗಳು ನೀವು ಬೇರೆ ಥರದ ಬರೆದ್ಬಿಟ್ಟು ಅದರಲ್ಲಿ ವಿಶಾಲ ಕೋನ ಎಲ್ಲಿದೆ ಅನ್ನೋದನ್ನು ನೀವು ಗುರುತನ್ನು ಹಾಕ್ಬೋದು. ಕೆಳಗಿನವುಗಳಲ್ಲಿ ಲಘು ಕೋನಗಳನ್ನು ಎ, ಲಂಬ ಕೋನಗಳನ್ನು ಬಿ, ವಿಶಾಲ ಕೋನಗಳನ್ನು ಸಿ ಎಂದು ಕೊಟ್ಟ ಜಾಗದಲ್ಲಿ ಬರೆಯಿರಿ. ಲಘು ಕೋನಗಳನ್ನು ಬಿ, ಎ, ಲಘು ಕೋನವನ್ನು ಎ 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಲಘು ಕೋನ, 90 ಡಿಗ್ರಿಗಿಂತ ಹೆಚ್ಚಿದ್ದರೆ ವಿಶಾಲ ಕೋನ, 90 ಡಿಗ್ರಿ ಇದ್ದರೆ ಲಂಬ ಕೋನ. ಅವುಗಳನ್ನು ಎ, ಬಿ, ಸಿ ಎಂದು ಗುರುತು ಮಾಡಬೇಕು. ಕೆಳಗಿನವುಗಳಲ್ಲಿ ಲಂಬಕೋನಕ್ಕಿಂತ ಕಡಿಮೆ ಇರುವ ಕೋನಕ್ಕೆ ಗುರುತು ಹಾಕಿ. ಲಂಬಕೋನಕ್ಕಿಂತ ಕಡಿಮೆ ಇದು ಮತ್ತು ಇದು ಈ 3 ಚಿತ್ರಗಳು ಲಂಬಕೋನಕ್ಕಿಂತ ಕಡಿಮೆ ಇದೆ. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಲಘು ಕೋನಗಳನ್ನು ಗುರುತಿಸಿ. ಲಘು ಕೋನ ಎಲ್ಲೆಲ್ಲಿ ಲಘು ಕೋನ ಇದೆಯೋ ಅಲ್ಲೆಲ್ಲ ಗುರುತು ಮಾಡಬೇಕು. ಕೆಳಗಿನವುಗಳಲ್ಲಿ ಲಂಬಕೋನಕ್ಕಿಂತ ಹೆಚ್ಚು ಇರುವ ಕೋನಕ್ಕೆ ಗುರುತು ಹಾಕಿ. ಹೆಚ್ಚು ಇರುವುದು ಯಾವುದು? ಈ 2 ಚಿತ್ರಗಳಲ್ಲಿ ಲಂಬಕೋನಕ್ಕಿಂತ ಹೆಚ್ಚಿದೆ. ಕೆಳಗಿನ ಆಕೃತಿಗಳಲ್ಲಿ ವಿಶಾಲ ಕೋನಗಳಿಗೆ ಗುರುತು ಮಾಡಿರಿ. ವಿಶಾಲ ಕೋನ ಇಲ್ಲಿ ಬರುತ್ತೆ ಹಾಗೂ ಸ್ಕೇಲ್ ಕೋನಮಾಪಕಗಳನ್ನು ಬಳಸಿ ಸೂಚಿಸಿದಂತೆ ಕೋನಗಳನ್ನು ರಚಿಸಿ. ಇದು 90 ಡಿಗ್ರಿ, 120 ಡಿಗ್ರಿ, 70 ಡಿಗ್ರಿ, ಇದು 60 ಡಿಗ್ರಿ. ಕೋನಮಾಪಕದಲ್ಲಿ ನೀವು ಮಾಪಕವನ್ನು ಈ ರೀತಿ ಹಿಡಿದು 120 ಡಿಗ್ರಿಗೆ ಸರಿಯಾಗಿ ಗುರುತನ್ನು ಹಾಕಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ.